ಈ ಚಿನ್ನಯ್ಯ ಯಾವಾಗ ಈ ಪ್ರಕರಣದಲ್ಲಿ ಬುರುಡೆ ಪ್ರಕರಣದಲ್ಲಿ ಆರೋಪಿ ಆತ ಏನೇನು ಷಡ್ಯಂತ್ರ ಮಾಡಿದ ಆತನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಹೋದಂಗೆ ಆತ ಬಾಯ್ಬಿಟ್ಟಂತ ವಿಚಾರ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಈ ತಲೆಬುರುಡೆ ಪ್ರಕರಣದಲ್ಲಿ ಇರುವಂತ ಕೆಲವೊಂದಿಷ್ಟು ಸಾಮ್ಯತೆಗಳ ಬಗ್ಗೆ ಅಥವಾ ಕೆಲವೊಂದಿಷ್ಟು ಇಂಟರ್ ಲಿಂಕ್ಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಇದೀಗ ತಲೆನೋವಾಯಿತು. ಸೌಜನ್ಯ ಪ್ರಕರಣವನ್ನ ಇತ್ಯರ್ಥ ಮಾಡದೆ ನಾವು ಈ ಚಿನ್ನಯ್ಯ ಪ್ರಕರಣದಲ್ಲಿ ನಾವು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಇದರ ನಡುವೆ ಚಿನ್ನಯ್ಯ ಪ್ರಕರಣದ ಇಂಟರ್ ಲಿಂಕ್ ಬಗ್ಗೆ ಸೌಜನ್ಯ ತಾಯಿ ದೂರು ಕೂಡ ಕೊಡ್ತಾರೆ. ದೂರು ಕೊಟ್ಟಾದ ನಂತರ ಪ್ರತ್ಯಕ್ಷದರ್ಶಿ ಒಬ್ರು ಬಂದು ನಾನು ನೋಡಿದ್ದೀನಿ ಸೌಜನ್ಯ ಅವರನ್ನ ರೇಪ್ ಮಾಡಿ ಅಥವಾ ಅವ್ರನ್ನ ಎಳ್ಕೊಂಡು ಹೋಗುವಂತ ಆ ಸಂದರ್ಭದಲ್ಲಿ ನಾನು ನೋಡಿದ್ದೆ ಅನ್ನೋದೆಲ್ಲವೂ ಕೂಡ ಹೇಳಿ ಆದ ನಂತರ ಚಿನ್ನಯ್ಯ ಹೇಳಿದಂತ ಮಾತು, ಪ್ರತ್ಯಕ್ಷದರ್ಶಿ ಹೇಳಿದಂತ ಮಾತು ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಮರು ತನಿಖೆ ಮಾಡುವಂತ ತೀರ್ಮಾನಕ್ಕೆ ಬರ್ತಾರ. ರಾಜ್ಯ ಸರ್ಕಾರವೂ ಕೂಡ ನೀವೇನೇ ತನಿಖೆ ಮಾಡೋದಾದ್ರೂ ಕೂಡ ನಾವು ಸಹಕಾರವನ್ನು ಕೊಡ್ತೀವಿ, ನಾವು ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಇವರೆಲ್ಲರೂ ಹೆಣೆದಂತ ಈ ಜಾಲದಂತೆ ಅಥವಾ ಇವರೆಲ್ಲರೂ ಹೆಣೆದಂತ ಎಲ್ಲ ನಾಟಕದ ಪ್ರಕಾರ ಸೌಜನ್ಯ ಪ್ರಕರಣವನ್ನ ರೀತನಿಖೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಅದರಂತೆ ಇದೆಲ್ಲ ಕಥೆ ಕಟ್ಟಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ಅನಿವಾರ್ಯವಾಗಿ ಈ ತನಿಖೆಯನ್ನು ಮಾಡಬೇಕಾಗಿದೆ. ಎಸ್, ಎಕ್ಸಾಕ್ಟ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಹಾಗಾಗಿ ಇದರ ತನಿಖೆ ಆಗಬೇಕು ಅನ್ನೋದು ಈ ಹೋರಾಟಗಾರರ ವಿಚಾರ ಆಗಿತ್ತು. ಸದ್ಯಕ್ಕೆ ಇದು ಮರು ತನಿಖೆ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಚಿನ್ನಯ್ಯ ಯಾವಾಗ ಈ ಪ್ರಕರಣದಲ್ಲಿ ಬುರುಡೆ ಪ್ರಕರಣದಲ್ಲಿ ಆರೋಪಿ ಆತ ಏನೇನು ಷಡ್ಯಂತ್ರ ಮಾಡಿದ ಆತನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಹೋದಂಗೆ ಆತ ಬಾಯ್ಬಿಟ್ಟಂತ ವಿಚಾರ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಈ ತಲೆಬುರುಡೆ ಪ್ರಕರಣದಲ್ಲಿ ಇರುವಂತ ಕೆಲವೊಂದಿಷ್ಟು ಸಾಮ್ಯತೆಗಳ ಬಗ್ಗೆ ಅಥವಾ ಕೆಲವೊಂದಿಷ್ಟು ಇಂಟರ್ ಲಿಂಕ್ಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಇದೀಗ ತಲೆನೋವಾಯಿತು. ಸೌಜನ್ಯ ಪ್ರಕರಣವನ್ನ ಇತ್ಯರ್ಥ ಮಾಡದೆ ನಾವು ಈ ಚಿನ್ನಯ್ಯ ಪ್ರಕರಣದಲ್ಲಿ ನಾವು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಇದರ ನಡುವೆ ಚಿನ್ನಯ್ಯ ಪ್ರಕರಣದ ಇಂಟರ್ ಲಿಂಕ್ ಬಗ್ಗೆ ಸೌಜನ್ಯ ತಾಯಿ ದೂರು ಕೂಡ ಕೊಡ್ತಾರೆ. ದೂರು ಕೊಟ್ಟಾದ ನಂತರ ಪ್ರತ್ಯಕ್ಷದರ್ಶಿ ಒಬ್ರು ಬಂದು ನಾನು ನೋಡಿದ್ದೀನಿ ಸೌಜನ್ಯ ಅವರನ್ನ ರೇಪ್ ಮಾಡಿ ಅಥವಾ ಅವ್ರನ್ನ ಎಳ್ಕೊಂಡು ಹೋಗುವಂತ ಆ ಸಂದರ್ಭದಲ್ಲಿ ನಾನು ನೋಡಿದ್ದೆ ಅನ್ನೋದೆಲ್ಲವೂ ಕೂಡ ಹೇಳಿ ಆದ ನಂತರ ಚಿನ್ನಯ್ಯ ಹೇಳಿದಂತ ಮಾತು, ಪ್ರತ್ಯಕ್ಷದರ್ಶಿ ಹೇಳಿದಂತ ಮಾತು ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಮರು ತನಿಖೆ ಮಾಡುವಂತ ತೀರ್ಮಾನಕ್ಕೆ ಬರ್ತಾರ. ರಾಜ್ಯ ಸರ್ಕಾರವೂ ಕೂಡ ನೀವೇನೇ ತನಿಖೆ ಮಾಡೋದಾದ್ರೂ ಕೂಡ ನಾವು ಸಹಕಾರವನ್ನು ಕೊಡ್ತೀವಿ, ನಾವು ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಇವರೆಲ್ಲರೂ ಹೆಣೆದಂತ ಈ ಜಾಲದಂತೆ ಅಥವಾ ಇವರೆಲ್ಲರೂ ಹೆಣೆದಂತ ಎಲ್ಲ ನಾಟಕದ ಪ್ರಕಾರ ಸೌಜನ್ಯ ಪ್ರಕರಣವನ್ನ ರೀತನಿಖೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಅದರಂತೆ ಇದೆಲ್ಲ ಕಥೆ ಕಟ್ಟಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ಅನಿವಾರ್ಯವಾಗಿ ಈ ತನಿಖೆಯನ್ನು ಮಾಡಬೇಕಾಗಿದೆ. ಎಸ್, ಎಕ್ಸಾಕ್ಟ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಹಾಗಾಗಿ ಇದರ ತನಿಖೆ ಆಗಬೇಕು ಅನ್ನೋದು ಈ ಹೋರಾಟಗಾರರ ವಿಚಾರ ಆಗಿತ್ತು. ಸದ್ಯಕ್ಕೆ ಇದು ಮರು ತನಿಖೆ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಚಿನ್ನಯ್ಯ ಯಾವಾಗ ಈ ಪ್ರಕರಣದಲ್ಲಿ ಬುರುಡೆ ಪ್ರಕರಣದಲ್ಲಿ ಆರೋಪಿ ಆತ ಏನೇನು ಷಡ್ಯಂತ್ರ ಮಾಡಿದ ಆತನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಹೋದಂಗೆ ಆತ ಬಾಯ್ಬಿಟ್ಟಂತ ವಿಚಾರ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಈ ತಲೆಬುರುಡೆ ಪ್ರಕರಣದಲ್ಲಿ ಇರುವಂತ ಕೆಲವೊಂದಿಷ್ಟು ಸಾಮ್ಯತೆಗಳ ಬಗ್ಗೆ ಅಥವಾ ಕೆಲವೊಂದಿಷ್ಟು ಇಂಟರ್ ಲಿಂಕ್ಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಇದೀಗ ತಲೆನೋವಾಯಿತು. ಸೌಜನ್ಯ ಪ್ರಕರಣವನ್ನ ಇತ್ಯರ್ಥ ಮಾಡದೆ ನಾವು ಈ ಚಿನ್ನಯ್ಯ ಪ್ರಕರಣದಲ್ಲಿ ನಾವು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಇದರ ನಡುವೆ ಚಿನ್ನಯ್ಯ ಪ್ರಕರಣದ ಇಂಟರ್ ಲಿಂಕ್ ಬಗ್ಗೆ ಸೌಜನ್ಯ ತಾಯಿ ದೂರು ಕೂಡ ಕೊಡ್ತಾರೆ. ದೂರು ಕೊಟ್ಟಾದ ನಂತರ ಪ್ರತ್ಯಕ್ಷದರ್ಶಿ ಒಬ್ರು ಬಂದು ನಾನು ನೋಡಿದ್ದೀನಿ ಸೌಜನ್ಯ ಅವರನ್ನ ರೇಪ್ ಮಾಡಿ ಅಥವಾ ಅವ್ರನ್ನ ಎಳ್ಕೊಂಡು ಹೋಗುವಂತ ಆ ಸಂದರ್ಭದಲ್ಲಿ ನಾನು ನೋಡಿದ್ದೆ ಅನ್ನೋದೆಲ್ಲವೂ ಕೂಡ ಹೇಳಿ ಆದ ನಂತರ ಚಿನ್ನಯ್ಯ ಹೇಳಿದಂತ ಮಾತು, ಪ್ರತ್ಯಕ್ಷದರ್ಶಿ ಹೇಳಿದಂತ ಮಾತು ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಮರು ತನಿಖೆ ಮಾಡುವಂತ ತೀರ್ಮಾನಕ್ಕೆ ಬರ್ತಾರ. ರಾಜ್ಯ ಸರ್ಕಾರವೂ ಕೂಡ ನೀವೇನೇ ತನಿಖೆ ಮಾಡೋದಾದ್ರೂ ಕೂಡ ನಾವು ಸಹಕಾರವನ್ನು ಕೊಡ್ತೀವಿ, ನಾವು ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಇವರೆಲ್ಲರೂ ಹೆಣೆದಂತ ಈ ಜಾಲದಂತೆ ಅಥವಾ ಇವರೆಲ್ಲರೂ ಹೆಣೆದಂತ ಎಲ್ಲ ನಾಟಕದ ಪ್ರಕಾರ ಸೌಜನ್ಯ ಪ್ರಕರಣವನ್ನ ರೀತನಿಖೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಅದರಂತೆ ಇದೆಲ್ಲ ಕಥೆ ಕಟ್ಟಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ಅನಿವಾರ್ಯವಾಗಿ ಈ ತನಿಖೆಯನ್ನು ಮಾಡಬೇಕಾಗಿದೆ. ಎಸ್, ಎಕ್ಸಾಕ್ಟ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಹಾಗಾಗಿ ಇದರ ತನಿಖೆ ಆಗಬೇಕು ಅನ್ನೋದು ಈ ಹೋರಾಟಗಾರರ ವಿಚಾರ ಆಗಿತ್ತು. ಸದ್ಯಕ್ಕೆ ಇದು ಮರು ತನಿಖೆ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ.
ಈ ಚಿನ್ನಯ್ಯ ಯಾವಾಗ ಈ ಪ್ರಕರಣದಲ್ಲಿ ಬುರುಡೆ ಪ್ರಕರಣದಲ್ಲಿ ಆರೋಪಿ ಆತ ಏನೇನು ಷಡ್ಯಂತ್ರ ಮಾಡಿದ ಆತನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಹೋದಂಗೆ ಆತ ಬಾಯ್ಬಿಟ್ಟಂತ ವಿಚಾರ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಈ ತಲೆಬುರುಡೆ ಪ್ರಕರಣದಲ್ಲಿ ಇರುವಂತ ಕೆಲವೊಂದಿಷ್ಟು ಸಾಮ್ಯತೆಗಳ ಬಗ್ಗೆ ಅಥವಾ ಕೆಲವೊಂದಿಷ್ಟು ಇಂಟರ್ ಲಿಂಕ್ಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಇದೀಗ ತಲೆನೋವಾಯಿತು. ಸೌಜನ್ಯ ಪ್ರಕರಣವನ್ನ ಇತ್ಯರ್ಥ ಮಾಡದೆ ನಾವು ಈ ಚಿನ್ನಯ್ಯ ಪ್ರಕರಣದಲ್ಲಿ ನಾವು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಇದರ ನಡುವೆ ಚಿನ್ನಯ್ಯ ಪ್ರಕರಣದ ಇಂಟರ್ ಲಿಂಕ್ ಬಗ್ಗೆ ಸೌಜನ್ಯ ತಾಯಿ ದೂರು ಕೂಡ ಕೊಡ್ತಾರೆ. ದೂರು ಕೊಟ್ಟಾದ ನಂತರ ಪ್ರತ್ಯಕ್ಷದರ್ಶಿ ಒಬ್ರು ಬಂದು ನಾನು ನೋಡಿದ್ದೀನಿ ಸೌಜನ್ಯ ಅವರನ್ನ ರೇಪ್ ಮಾಡಿ ಅಥವಾ ಅವ್ರನ್ನ ಎಳ್ಕೊಂಡು ಹೋಗುವಂತ ಆ ಸಂದರ್ಭದಲ್ಲಿ ನಾನು ನೋಡಿದ್ದೆ ಅನ್ನೋದೆಲ್ಲವೂ ಕೂಡ ಹೇಳಿ ಆದ ನಂತರ ಚಿನ್ನಯ್ಯ ಹೇಳಿದಂತ ಮಾತು, ಪ್ರತ್ಯಕ್ಷದರ್ಶಿ ಹೇಳಿದಂತ ಮಾತು ಇದೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಮರು ತನಿಖೆ ಮಾಡುವಂತ ತೀರ್ಮಾನಕ್ಕೆ ಬರ್ತಾರ. ರಾಜ್ಯ ಸರ್ಕಾರವೂ ಕೂಡ ನೀವೇನೇ ತನಿಖೆ ಮಾಡೋದಾದ್ರೂ ಕೂಡ ನಾವು ಸಹಕಾರವನ್ನು ಕೊಡ್ತೀವಿ, ನಾವು ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಇವರೆಲ್ಲರೂ ಹೆಣೆದಂತ ಈ ಜಾಲದಂತೆ ಅಥವಾ ಇವರೆಲ್ಲರೂ ಹೆಣೆದಂತ ಎಲ್ಲ ನಾಟಕದ ಪ್ರಕಾರ ಸೌಜನ್ಯ ಪ್ರಕರಣವನ್ನ ರೀತನಿಖೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಅದರಂತೆ ಇದೆಲ್ಲ ಕಥೆ ಕಟ್ಟಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ಅನಿವಾರ್ಯವಾಗಿ ಈ ತನಿಖೆಯನ್ನು ಮಾಡಬೇಕಾಗಿದೆ. ಎಸ್, ಎಕ್ಸಾಕ್ಟ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಹಾಗಾಗಿ ಇದರ ತನಿಖೆ ಆಗಬೇಕು ಅನ್ನೋದು ಈ ಹೋರಾಟಗಾರರ ವಿಚಾರ ಆಗಿತ್ತು. ಸದ್ಯಕ್ಕೆ ಇದು ಮರು ತನಿಖೆ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಚಿನ್ನಯ್ಯ ಯಾವಾಗ ಈ ಪ್ರಕರಣದಲ್ಲಿ ಬುರುಡೆ ಪ್ರಕರಣದಲ್ಲಿ ಆರೋಪಿ ಆತ ಏನೇನು ಷಡ್ಯಂತ್ರ ಮಾಡಿದ ಆತನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಹೋದಂಗೆ ಆತ ಬಾಯ್ಬಿಟ್ಟಂತ ವಿಚಾರ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಈ ತಲೆಬುರುಡೆ ಪ್ರಕರಣದಲ್ಲಿ ಇರುವಂತ ಕೆಲವೊಂದಿಷ್ಟು ಸಾಮ್ಯತೆಗಳ ಬಗ್ಗೆ ಅಥವಾ ಕೆಲವೊಂದಿಷ್ಟು ಇಂಟರ್ ಲಿಂಕ್ಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಇದೀಗ ತಲೆನೋವಾಯಿತು. ಸೌಜನ್ಯ ಪ್ರಕರಣವನ್ನ ಇತ್ಯರ್ಥ ಮಾಡದೆ ನಾವು ಈ ಚಿನ್ನಯ್ಯ ಪ್ರಕರಣದಲ್ಲಿ ನಾವು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ಇದರ ನಡುವೆ ಚಿನ್ನಯ್ಯ ಪ್ರಕರಣದ ಇಂಟರ್ ಲಿಂಕ್ ಬಗ್ಗೆ ಸೌಜನ್ಯ ತಾಯಿ ದೂರು ಕೂಡ ಕೊಡ್ತಾರೆ. ದೂರು ಕೊಟ್ಟಾದ ನಂತರ ಪ್ರತ್ಯಕ್ಷದರ್ಶಿ ಒಬ್ರು ಬಂದು ನಾನು ನೋಡಿದ್ದೀನಿ ಸೌಜನ್ಯ ಅವರನ್ನ ರೇಪ್ ಮಾಡಿ ಅಥವಾ ಅವ್ರನ್ನ ಎಳ್ಕೊಂಡು ಹೋಗುವಂತ ಆ ಸಂದರ್ಭದಲ್ಲಿ ನಾನು ನೋಡಿದ್ದೆ ಅನ್ನೋದೆಲ್ಲವೂ ಕೂಡ ಹೇಳಿ ಆದ ನಂತರ ಚಿನ್ನಯ್ಯ ಹೇಳಿದಂತ ಮಾತು, ಪ್ರತ್ಯಕ್ಷದರ್ಶಿ ಹೇಳಿದಂತ ಮಾತು ಇದೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಈಗ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಮರು ತನಿಖೆ ಮಾಡುವಂತ ತೀರ್ಮಾನಕ್ಕೆ ಬರ್ತಾರ. ರಾಜ್ಯ ಸರ್ಕಾರವೂ ಕೂಡ ನೀವೇನೇ ತನಿಖೆ ಮಾಡೋದಾದ್ರೂ ಕೂಡ ನಾವು ಸಹಕಾರವನ್ನು ಕೊಡ್ತೀವಿ, ನಾವು ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಇವರೆಲ್ಲರೂ ಹೆಣೆದಂತ ಈ ಜಾಲದಂತೆ ಅಥವಾ ಇವರೆಲ್ಲರೂ ಹೆಣೆದಂತ ಎಲ್ಲ ನಾಟಕದ ಪ್ರಕಾರ ಸೌಜನ್ಯ ಪ್ರಕರಣವನ್ನ ರೀತನಿಖೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಅದರಂತೆ ಇದೆಲ್ಲ ಕಥೆ ಕಟ್ಟಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ಅನಿವಾರ್ಯವಾಗಿ ಈ ತನಿಖೆಯನ್ನು ಮಾಡಬೇಕಾಗಿದೆ. ಎಸ್, ಎಕ್ಸಾಕ್ಟ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಹಾಗಾಗಿ ಇದರ ತನಿಖೆ ಆಗಬೇಕು ಅನ್ನೋದು ಈ ಹೋರಾಟಗಾರರ ವಿಚಾರ ಆಗಿತ್ತು.